ಅತಿಥಿಗಳೇ, ಗಣ್ಯರೇ, ತಮ್ಮೆಲ್ಲರಿಗೂ ಶುಭ ಮುಂಜಾನೆಯ ಶುಭಾಶಯಗಳು ಅಂತ ಹೇಳ್ತೀನಿ. ಹಾಗೆ ಏನು ಅಂತ ಹೇಳಿದ್ರೆ, ಈ ಕಾರ್ಯಕ್ರಮದ ಪೂರ್ವದಲ್ಲಿ ಏನು ಅಂತ ಹೇಳಿದ್ರೆ, ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಒಂದು 26ನೇ ತಾರೀಕಿಗೆ ನಿಧನರಾದಂತ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಬಗ್ಗೆ ಒಂದು ಸಂಕ್ಷಿಪ್ತವಾದಂತ ಮಾಹಿತಿಯನ್ನ ಕೊಡ್ತೀನಿ. ನಂತರ ಏನಂದ್ರೆ ಅವ್ರ ಬಗ್ಗೆ ಒಂದು ಶೋಕಾಚರಣೆಯನ್ನ ಅಂದ್ರೆ ಗೌರವ ನಮನವನ್ನ ಸಲ್ಲಿಸೋಣ ಅಂತ ಹೇಳ್ತೀವಿ. ಆರ್ಥಿಕ ಉದಾರೀಕರಣದ ಹರಿಕಾರ ಹಾಗೂ ವಿತ್ತ ಸಚಿವ, ಆರ್ಥಿಕ ಶಾಸ್ತ್ರಜ್ಞರು ಹಾಗೂ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಗೌರವ ನಮನ ಅಂತ ಹೇಳ್ತೀವಿ. ಸೊ ಇವರು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ದಿನಾಂಕ 26/12/2024 ದೇಹ ತ್ಯಾಗವನ್ನ ಮಾಡಿದಂತವರು. ಸೊ ಇವರು ಈಗಿನ ಒಂದು ಪಾಕಿಸ್ತಾನ ಪಶ್ಚಿಮ ಪಂಜಾಬಿನ ಗಾನ್ನಲ್ಲಿ ಏನು ಅಂದ್ರೆ 1932ರಲ್ಲಿ ಸೆಪ್ಟೆಂಬರ್ 26 ಜನಿಸಿದಂತವರು. ಸೊ ಇವರು ಮುಂದೆ 1947 ದೇಶ ವಿಭಜನೆ ಆಯಿತು. ಆ ಸಮಯದಲ್ಲಿ ಏನು ಅಂತ ಹೇಳಿದ್ರೆ ಕುಟುಂಬದ ಸಮೇತ ಭಾರತಕ್ಕೆ ಬಂದು ನೆಲೆಸಿದಂತವರು. ಸೊ ಇವರು ರಾಜಕೀಯ ಪ್ರವೇಶವನ್ನ ಮಾಡಿದಂತವರು. ಹಾಗೆ ಏನಂದ್ರೆ 1991ರಲ್ಲಿ ಅಸ್ಸಾಂ ರಾಜ್ಯದ ಶಾಸಕಾಂಗದಿಂದ ಒಂದು ರಾಜ್ಯಸಭೆಗೆ ಆಯ್ಕೆಯನ್ನ ಆಗಲ್ಪಟ್ರು. ನಂತರ 1995, 2001, 2002, 2013ರಲ್ಲಿ ಮತ್ತೆ ಶಾಸಕಾಂಗಕ್ಕೆ ಮರು ಆಯ್ಕೆಯನ್ನ ಆಗಲ್ಪಟ್ಟಂತವರು. ಸೊ ಇವರು ಸಾಧನೆಗಳನ್ನ ನಾವು ನೋಡ್ತಾ ಹೋದ್ವಿ ಅಂತ ಹೇಳಿದ್ರೆ 1971ರಲ್ಲಿ ಭಾರತದ ಹಣಕಾಸು ಸಚಿವಾಲಯದಲ್ಲಿ ಸಲಹಾಗಾರಾಗಿ ಕಾರ್ಯವನ್ನ ನಿರ್ವಹಿಸಿದಂತವರು. 1972ರಲ್ಲಿ ಭಾರತ ಹಣಕಾಸು ಸಚಿವಾಲಯದ ಮುಖ್ಯ ಆರ್ಥಿಕ ಸಲಹಾಗಾರಾಗಿ ಕಾರ್ಯವನ್ನ ನಿರ್ವಹಿಸಿದಂತವರು. ಹಾಗೆ 1976ರಲ್ಲಿ ಇವರು ಹಣಕಾಸು ಸಚಿವಾಲಯದಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯವನ್ನ ನಿರ್ವಹಿಸಿದಂತವರು. ನಂತರ 1982ರಿಂದ 1985ರವರೆಗೆ ನಮ್ಮ ಭಾರತದ ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಸೊ ಹಾಗೆ 1990ರಲ್ಲಿ ಭಾರತದ ಪ್ರಧಾನಮಂತ್ರಿಯವರ ಸಲಹಾಗಾರಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಎಲ್ಲದಕ್ಕಂತೂ ಮುಖ್ಯವಾಗಿ 1991 ಅಂತ ಹೇಳ್ತೀವಿ. ಅಂದ್ರೆ ಭಾರತದ ಆರ್ಥಿಕ ಪರಿಸ್ಥಿತಿ ಕಂಗೆಟ್ಟಾಗ ಅಂದ್ರೆ 1991ರಲ್ಲಿ ಏನು ಅಂತ ಹೇಳಿದ್ರೆ ಜುಲೈ 24ರಂದು ಮುಕ್ತ ಆರ್ಥಿಕ ನೀತಿ ಅಂತ ನಾವು ನೋಡ್ತಾ ಇದ್ದೇವೆ. ಇವತ್ತೆಲ್ಲ ನೋಡ್ತಾ ಇದ್ದೇವೆ. ನಾವು ಫಾರಿನ್ ಹೋಗಿ ಸೋಪ್ಗಳನ್ನ ತಗೊಳ್ಬೇಕಾಗಿಲ್ಲ, ಫಾರಿನ್ ವಸ್ತುಗಳು ನಮ್ಮ ಇಂಡಿಯಾದಲ್ಲಿ ಸಿಗ್ತಾ ಇದಾವೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ವಿಶ್ವವೇ ಒಂದು ಆರ್ಥಿಕ ಮಾರುಕಟ್ಟೆಯನ್ನಾಗಿ ಪರಿವರ್ತನೆ ಮಾಡಿದಂತವರು ಯಾರು ಅಂದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಸೊ ಇವರು 1991ರಲ್ಲಿ ವಿಶ್ವವಿದ್ಯಾಲಯದ ಧನ ಸಹಾಯದ ಆಯೋಗದ ಅಧ್ಯಕ್ಷರಾಗಿ ನೇಮಕವಾದಂತವರು. ನಂತರ 1991ರಿಂದ 1996ರವರೆಗೆ PV ನರಸಿಂಹರಾವ್ ಅವರ ಸರ್ಕಾರದಲ್ಲಿ ಹಣಕಾಸು ಒಂದು ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸಿದ್ರು. ಅಂದ್ರೆ ಭಾರತದ ಒಂದು ಆರ್ಥಿಕ ಪರಿಸ್ಥಿತಿ ಇವತ್ತು ಸುಧಾರಣೆ ಆಗಿದೆ ಅಂತ ಹೇಳ್ಬೇಕಾದ್ರೆ ಆರ್ಥಿಕ ಶಾಸ್ತ್ರಜ್ಞನಾಗಿ ಏನು ಅಂತ ಹೇಳಿದ್ರೆ ತುಂಬಾ ಮುಖ್ಯವಾದ ನಿರ್ಧಾರಗಳನ್ನ ತೆಗೆದುಕೊಂಡಂತವರು. ಹಾಗೆ 13ನೇ ಪ್ರಧಾನಿಯಾಗಿ 2004 ಮೇ 22ರಂದು ಏನಂದ್ರೆ ಮೊದಲನೇ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ನಂತರ 2ನೇ ಬಾರಿಗೆ ಪ್ರಧಾನಮಂತ್ರಿ ಆಗಲ್ಪಟ್ರು. 2009 ಸೆಪ್ಟೆಂಬರ್ 22ರಂದೇ ಏನು ಅಂದ್ರೆ 2ನೇ ಬಾರಿ ಪ್ರಧಾನಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸಿದ್ರು. ನಂತರ 1994ರಿಂದ 2004ರವರೆಗೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಅಂದ್ರೆ ಮೇಲ್ಮನೆಯ ನಾಯಕರಾಗಿ ಕಾರ್ಯವನ್ನ ನಿರ್ವಹಿಸಿದ್ರು. ಹಾಗೆ ರಾಜ್ಯಸಭಾ ಸದಸ್ಯರು ಕೂಡ ಆಗಲ್ಪಟ್ಟಿದ್ರು ಅಂತ ಹೇಳ್ತೀವಿ. ಇವರು ಹಲವಾರು ಯೋಜನೆಗಳನ್ನ ಇವರ ಒಂದು ಅವಧಿಯಲ್ಲಿ ನಾನು ಅದರಲ್ಲಿ ಸಂಕ್ಷಿಪ್ತವಾಗಿ ಕೆಲವೊಂದು ಯೋಜನೆಗಳನ್ನ ಹೇಳಲ್ಪಡ್ತೀನಿ. ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಂತ ಹೇಳ್ಬಿಟ್ಟು ಆ ಯೋಜನೆಯನ್ನ ತರಲ್ಪಟ್ರು. ನಂತರ ಮಾಹಿತಿ ಹಕ್ಕು ಅಧಿನಿಯಮ ಅಂತ ನಾವೇನ್ ಹೇಳಲ್ಪಡ್ತೀವಿ ಅದನ್ನ ಜಾರಿಗೆ ತಂದಂತವರು ಅವರೇ ಆಗಿರ್ತಾರೆ. ಹಾಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ ಏನ್ ಹೇಳ್ತೀವಿ ಅದನ್ನ ಜಾರಿಗೆ ತಂದಂತವ್ರು ಯಾರು ಅಂದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅಂತ ಹೇಳ್ತೀವಿ. ಹಾಗೆ ರಾಷ್ಟ್ರೀಯ ಒಂದು ಆರೋಗ್ಯ ಮಿಷನ್ ಅಂತ ಹೇಳ್ತೀವಲ್ಲ ಅದನ್ನ ಜಾರಿಗೆ ತಂದಂತವರು ಮನಮೋಹನ್ ಸಿಂಗ್ ಅವರು ಅಂತ ಹೇಳ್ತೀವಿ. ಹಾಗೆ ಭಾರತೀಯ ವಿಶಿಷ್ಟ ಒಂದು ಗುರುತಿನ ಪ್ರಾಧಿಕಾರ ಅಂತ ಏನ್ ಇವತ್ತು ನೀವು ಆಧಾರ್ ಅಂತ ಏನ್ ಹೇಳ್ತೀರಾ ಅದನ್ನ ಜಾರಿಗೆ ತಂದಂತವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಸೊ ಒಟ್ಟಾರೆಯಾಗಿ ಇವರು ಏನು ಅಂತ ಹೇಳಿದ್ರೆ ಭಾರತದ ಆರ್ಥಿಕ ಬೆಳವಣಿಗೆಗೆ, ಸಾಮಾಜಿಕ ಕಲ್ಯಾಣಕ್ಕೆ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಒಂದು ಉತ್ತೇಜಿಸಲು ಅನೇಕವಾದ ಕಾರ್ಯಕ್ರಮಗಳನ್ನ ಕೈಗೊಂಡಿದ್ದಾರೆ. ಸೊ ಇಂತ ಒಂದು ಕಾರ್ಯಕ್ರಮ ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ ದೇಶ ವಿದೇಶಗಳ ಜೊತೆಗೆ ಏನು ಅಂತ ಹೇಳಿದ್ರೆ ಹಲವಾರು ಭಾರತದ ಆರ್ಥಿಕ ಅಭಿವೃದ್ಧಿಗೋಸ್ಕರ ಒಪ್ಪಂದಗಳನ್ನ ಮಾಡ್ಕೊಂಡಂತವರು ಯಾರು ಅಂದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಸೊ ಇಂತ ಒಂದು ಧೀಮಂತ ನಾಯಕ ಏನು ಅಂತ ಹೇಳಿದ್ರೆ ನಮ್ಮನ್ನ ಅಗಲಿದ್ದಾರೆ. ಅವರಿಗೆ ಏನು ಅಂತ ಹೇಳಿದ್ರೆ ಇವತ್ತು ಒಂದು ಗೌರವ ನಮನವನ್ನ ಆಚರಿಸೋಣ ಅಂತ ಹೇಳ್ತೀವಿ. ದಯವಿಟ್ಟು ಎಲ್ಲ
ಮುಂದಿರ್ತಕ್ಕಂಥ ಸಭೆಯಲ್ಲೇ ಮುಂದಿರತಕ್ಕಂಥವರು ಹಾಗೂ ವೇದಿಕೆ ಮೇಲಿರುವಂತಹ ಗಣ್ಯರು ಅವರಿಗೆ ಒಂದು ಎದ್ದು ನಿಂತ್ಕೊಂಡು ನಾವು 1 ನಿಮಿಷ ಮೌನಾಚರಣೆಯನ್ನ ಆಚರಿಸೋಣ. ಮುಖ್ಯ ಅತಿಥಿಗಳೇ, ಗಣ್ಯರೇ, ತಮ್ಮೆಲ್ಲರಿಗೂ ಶುಭ ಮುಂಜಾನೆಯ ಶುಭಾಶಯಗಳು ಅಂತ ಹೇಳ್ತೀನಿ. ಹಾಗೆ ಏನು ಅಂತ ಹೇಳಿದ್ರೆ, ಈ ಕಾರ್ಯಕ್ರಮದ ಪೂರ್ವದಲ್ಲಿ ಏನು ಅಂತ ಹೇಳಿದ್ರೆ, ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಒಂದು 26ನೇ ತಾರೀಕಿಗೆ ನಿಧನರಾದಂತ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಬಗ್ಗೆ ಒಂದು ಸಂಕ್ಷಿಪ್ತವಾದಂತ ಮಾಹಿತಿಯನ್ನ ಕೊಡ್ತೀನಿ. ನಂತರ ಏನಂದ್ರೆ ಅವ್ರ ಬಗ್ಗೆ ಒಂದು ಶೋಕಾಚರಣೆಯನ್ನ ಅಂದ್ರೆ ಗೌರವ ನಮನವನ್ನ ಸಲ್ಲಿಸೋಣ ಅಂತ ಹೇಳ್ತೀವಿ. ಸೊ ಇವಾಗ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಆರ್ಥಿಕ ಉದಾರೀಕರಣದ ಹರಿಕಾರ ಹಾಗೂ ವಿತ್ತ ಸಚಿವ, ಆರ್ಥಿಕ ಶಾಸ್ತ್ರಜ್ಞರು ಹಾಗೂ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಗೌರವ ನಮನ ಅಂತ ಹೇಳ್ತೀವಿ. ಸೊ ಇವರು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ದಿನಾಂಕ 26/12/2024 ದೇಹ ತ್ಯಾಗವನ್ನ ಮಾಡಿದಂತವರು. ಸೊ ಇವರು ಈಗಿನ ಒಂದು ಪಾಕಿಸ್ತಾನ ಪಶ್ಚಿಮ ಪಂಜಾಬಿನ ಗಾನ್ನಲ್ಲಿ ಏನು ಅಂದ್ರೆ 1932ರಲ್ಲಿ ಸೆಪ್ಟೆಂಬರ್ 26 ಜನಿಸಿದಂತವರು. ಸೊ ಇವರು ಮುಂದೆ 1947 ದೇಶ ವಿಭಜನೆ ಆಯ್ತು. ಆ ಸಮಯದಲ್ಲಿ ಏನು ಅಂತ ಹೇಳಿದ್ರೆ ಕುಟುಂಬದ ಸಮೇತ ಭಾರತಕ್ಕೆ ಬಂದು ನೆಲೆಸಿದಂತವರು. ಸೊ ಇವರು ರಾಜಕೀಯ ಪ್ರವೇಶವನ್ನ ಮಾಡಿದಂತವರು. ಹಾಗೆ ಏನಂದ್ರೆ 1991ರಲ್ಲಿ ಅಸ್ಸಾಂ ರಾಜ್ಯದ ಶಾಸಕಾಂಗದಿಂದ ಒಂದು ರಾಜ್ಯಸಭೆಗೆ ಆಯ್ಕೆಯನ್ನ ಆಗಲ್ಪಟ್ರು. ನಂತರ 1995, 2001, 2002, 2013ರಲ್ಲಿ ಮತ್ತೆ ಶಾಸಕಾಂಗಕ್ಕೆ ಮರು ಆಯ್ಕೆಯನ್ನ ಆಗಲ್ಪಟ್ಟಂತವರು. ಸೊ ಇವರು ಸಾಧನೆಗಳನ್ನ ನಾವು ನೋಡ್ತಾ ಹೋದ್ವಿ ಅಂತ ಹೇಳಿದ್ರೆ 1971ರಲ್ಲಿ ಭಾರತದ ಹಣಕಾಸು ಸಚಿವಾಲಯದಲ್ಲಿ ಸಲಹಾಗಾರಾಗಿ ಕಾರ್ಯವನ್ನ ನಿರ್ವಹಿಸಿದಂತವರು. 1972ರಲ್ಲಿ ಭಾರತ ಹಣಕಾಸು ಸಚಿವಾಲಯದ ಮುಖ್ಯ ಆರ್ಥಿಕ ಸಲಹಾಗಾರಾಗಿ ಕಾರ್ಯವನ್ನ ನಿರ್ವಹಿಸಿದಂತವರು. ಹಾಗೆ 1976ರಲ್ಲಿ ಇವರು ಹಣಕಾಸು ಸಚಿವಾಲಯದಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯವನ್ನ ನಿರ್ವಹಿಸಿದಂತವರು. ನಂತರ 1982ರಿಂದ 1985ರವರೆಗೆ ನಮ್ಮ ಭಾರತದ ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಸೊ ಹಾಗೆ 1990ರಲ್ಲಿ ಭಾರತದ ಪ್ರಧಾನಮಂತ್ರಿಯವರ ಸಲಹಾಗಾರಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಎಲ್ಲದಕ್ಕಂತೂ ಮುಖ್ಯವಾಗಿ 1991 ಅಂತ ಹೇಳ್ತೀವಿ. ಅಂದ್ರೆ ಭಾರತದ ಆರ್ಥಿಕ ಪರಿಸ್ಥಿತಿ ಕಂಗೆಟ್ಟಾಗ ಅಂದ್ರೆ 1991ರಲ್ಲಿ ಏನು ಅಂತ ಹೇಳಿದ್ರೆ ಜುಲೈ 24ರಂದು ಮುಕ್ತ ಆರ್ಥಿಕ ನೀತಿ ಅಂತ ನಾವು ನೋಡ್ತಾ ಇದ್ದೇವೆ. ಇವತ್ತೆಲ್ಲ ನೋಡ್ತಾ ಇದ್ದೇವೆ. ನಾವು ಫಾರಿನ್ ಹೋಗಿ ಸೋಪ್ಗಳನ್ನ ತಗೊಳ್ಬೇಕಾಗಿಲ್ಲ, ಫಾರಿನ್ ವಸ್ತುಗಳು ನಮ್ಮ ಇಂಡಿಯಾದಲ್ಲಿ ಸಿಗ್ತಾ ಇದಾವೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ವಿಶ್ವವೇ ಒಂದು ಆರ್ಥಿಕ ಮಾರುಕಟ್ಟೆಯನ್ನಾಗಿ ಪರಿವರ್ತನೆ ಮಾಡಿದಂತವರು ಯಾರು ಅಂದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಸೊ ಇವರು 1991ರಲ್ಲಿ ವಿಶ್ವವಿದ್ಯಾಲಯದ ಧನ ಸಹಾಯದ ಆಯೋಗದ ಅಧ್ಯಕ್ಷರಾಗಿ ನೇಮಕವಾದಂತವರು. ನಂತರ 1991ರಿಂದ 1996ರವರೆಗೆ PV ನರಸಿಂಹರಾವ್ ಅವರ ಸರ್ಕಾರದಲ್ಲಿ ಹಣಕಾಸು ಒಂದು ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸಿದ್ರು. ಅಂದ್ರೆ ಭಾರತದ ಒಂದು ಆರ್ಥಿಕ ಪರಿಸ್ಥಿತಿ ಇವತ್ತು ಸುಧಾರಣೆ ಆಗಿದೆ ಅಂತ ಹೇಳ್ಬೇಕಾದ್ರೆ ಆರ್ಥಿಕ ಶಾಸ್ತ್ರಜ್ಞನಾಗಿ ಏನು ಅಂತ ಹೇಳಿದ್ರೆ ತುಂಬಾ ಮುಖ್ಯವಾದ ನಿರ್ಧಾರಗಳನ್ನು ತೆಗೆದುಕೊಂಡಂತವರು. ಹಾಗೆ 13ನೇ ಪ್ರಧಾನಿಯಾಗಿ 2004 ಮೇ 22ರಂದು ಏನಂದ್ರೆ ಮೊದಲನೇ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ನಂತರ 2ನೇ ಬಾರಿಗೆ ಪ್ರಧಾನಮಂತ್ರಿ ಆಗಲ್ಪಟ್ರು. 2009 ಸೆಪ್ಟೆಂಬರ್ 22ರಂದೇ ಏನು ಅಂದ್ರೆ 2ನೇ ಬಾರಿ ಪ್ರಧಾನಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸಿದ್ರು. ನಂತರ 1994ರಿಂದ 2004ರವರೆಗೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಅಂದ್ರೆ ಮೇಲ್ಮನೆಯ ನಾಯಕರಾಗಿ ಕಾರ್ಯವನ್ನ ನಿರ್ವಹಿಸಿದ್ರು. ಹಾಗೆ ರಾಜ್ಯಸಭಾ ಸದಸ್ಯರು ಕೂಡ ಆಗಲ್ಪಟ್ಟಿದ್ರು ಅಂತ ಹೇಳ್ತಾರೆ. ಇವರು ಹಲವಾರು ಯೋಜನೆಗಳನ್ನ ಇವರ ಒಂದು ಅವಧಿಯಲ್ಲಿ ನಾನು ಅದರಲ್ಲಿ ಸಂಕ್ಷಿಪ್ತವಾಗಿ ಕೆಲವೊಂದು ಯೋಜನೆಗಳನ್ನ ಹೇಳಲ್ಪಡ್ತೀನಿ. ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಂತ ಹೇಳ್ಬಿಟ್ಟು ಆ ಯೋಜನೆಯನ್ನ ತರಲ್ಪಟ್ರು. ನಂತರ ಮಾಹಿತಿ ಹಕ್ಕು ಅಧಿನಿಯಮ ಅಂತ ನಾವೇನ್ ಹೇಳಲ್ಪಡ್ತೀವಿ ಅದನ್ನ ಜಾರಿಗೆ ತಂದಂತವರು ಅವರೇ ಆಗಿರ್ತಾರೆ. ಹಾಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ ಏನ್ ಹೇಳ್ತೀವಿ ಅದನ್ನ ಜಾರಿಗೆ ತಂದಂತವ್ರು ಯಾರು ಅಂದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅಂತ ಹೇಳ್ತೀವಿ. ಹಾಗೆ ರಾಷ್ಟ್ರೀಯ ಒಂದು ಆರೋಗ್ಯ ಮಿಷನ್ ಅಂತ ಹೇಳ್ತೀವಲ್ಲ ಅದನ್ನ ಜಾರಿಗೆ ತಂದಂತವರು ಮನಮೋಹನ್ ಸಿಂಗ್ ಅವರು ಅಂತ ಹೇಳ್ತೀವಿ. ಹಾಗೆ ಭಾರತೀಯ ವಿಶಿಷ್ಟ ಒಂದು ಗುರುತಿನ ಪ್ರಾಧಿಕಾರ ಅಂತ ಏನ್
ಏನ್ ಇವತ್ತು ನೀವು ಆಧಾರ ಅಂತ ಏನ್ ಹೇಳ್ತೀರಾ ಅದನ್ನ ಜಾರಿಗೆ ತಂದಂತವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಸೊ ಒಟ್ಟಾರೆಯಾಗಿ ಇವರು ಏನು ಅಂತ ಹೇಳಿದ್ರೆ ಭಾರತದ ಆರ್ಥಿಕ ಬೆಳವಣಿಗೆಗೆ, ಸಾಮಾಜಿಕ ಕಲ್ಯಾಣಕ್ಕೆ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಒಂದು ಉತ್ತೇಜಿಸಲು ಅನೇಕವಾದ ಕಾರ್ಯಕ್ರಮಗಳನ್ನ ಕೈಗೊಂಡಿದ್ದಾರೆ. ಸೊ ಇಂತ ಒಂದು ಕಾರ್ಯಕ್ರಮ ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ ದೇಶ ವಿದೇಶಗಳ ಜೊತೆಗೆ ಏನು ಅಂತ ಹೇಳಿದ್ರೆ ಹಲವಾರು ಭಾರತದ ಆರ್ಥಿಕ ಅಭಿವೃದ್ಧಿಗೋಸ್ಕರ ಒಪ್ಪಂದಗಳನ್ನ ಮಾಡ್ಕೊಂಡಂತವರು ಯಾರು ಅಂದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಸೊ ಇಂತ ಒಂದು ಒಂದು ಧೀಮಂತ ನಾಯಕ ಏನು ಅಂತ ಹೇಳಿದ್ರೆ ನಮ್ಮನ್ನ ಅಗಲಿದ್ದಾರೆ. ಅವರಿಗೆ ಏನು ಅಂತ ಹೇಳಿದ್ರೆ ಇವತ್ತು ಒಂದು ಗೌರವ ನಮನವನ್ನ ಆಚರಿಸೋಣ ಅಂತ ಹೇಳ್ತೀವಿ. ದಯವಿಟ್ಟು ಎಲ್ಲ ಮುಂದಿರ್ತಕ್ಕಂತ ಸಭೆಯಲ್ಲೇ ಮುಂದಿರತಕ್ಕಂಥವರು ಹಾಗೂ ವೇದಿಕೆ ಮೇಲಿರುವಂತಹ ಗಣ್ಯರು ಅವರಿಗೆ ಒಂದು ಎದ್ದು ನಿಂತ್ಕೊಂಡು ನಾವು 1 ನಿಮಿಷ ಮೌನಾಚರಣೆಯನ್ನ ಆಚರಿಸೋಣ. ಕಾರ್ಯನಿರ್ವಹಿಸುತ್ತಿರುವ ಆಯ್ದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಸಹಕಾರ ಸಂಘದ ಪದಾಧಿಕಾರಿಗಳ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ 1 ದಿನದ ರಾಜ್ಯ ಮಟ್ಟದ ಒಂದು ವಿಶೇಷ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಏನು ಅಂತ ಹೇಳಿದ್ರೆ ಮುಖ್ಯ ಅತಿಥಿಗಳಾಗಿ ಆಯ್ಕೆ ಆಗಲ್ಪಟ್ಟಂತ ಮುಖ್ಯ ಗಣ್ಯರು. ಸೊ ಮೊದಲನೇದಾಗಿ ನಿರ್ದೇಶಕರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತ ಬೆಂಗಳೂರು, ಇದರ ನಿರ್ದೇಶಕರಾದಂತ ಮಾನ್ಯ ಶ್ರೀ ಜಿ.ಪಿ. ಪಾಟೀಲ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನನ್ನ ವೈಯಕ್ತಿಕವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಇನ್ನೋರ್ವ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ನಿರ್ದೇಶಕರು ಹಾಗೂ ಹಾವೇರಿ ಹಾಲು ಒಕ್ಕೂಟದ ಅಧ್ಯಕ್ಷರಾದಂತ ಶ್ರೀ ಬಸವರಾಜ್ ಅರಬಗೊಂಡ್ ಸರ್ ಬಂದಿದ್ದಾರೆ. ಈ ಕಾರ್ಯಕ್ರಮವನ್ನ ಬಂದು ಯಶಸ್ವಿಗೊಳಿಸ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ನನ್ನ ವೈಯಕ್ತಿಕವಾಗಿ, ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ, ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಇನ್ನೋರ್ವ ನಿರ್ದೇಶಕರಾದಂತ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ಮಾನ್ಯ ಶ್ರೀ ಬಾಪುಗೌಡ ಡಿ ಪಾಟೀಲ್ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳಿಕೊಂಡ್ವಿ. ಅವರು ಖುಷಿಯಿಂದ ನಾನು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬರ್ತಾ ಇರ್ತಾರೆ, ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ. ಅವ್ರಿಗಾಗಿ ತಮ್ಮೆಲ್ಲರ ಪರವಾಗಿ ಏನು ಅಂತ ಹೇಳಿದ್ರೆ ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ಸಹಕಾರ ಸಂಘಗಳ ಉಪನಿಬಂಧಕರು ಧಾರವಾಡ, ಸೊ ಶ್ರೀ ರಮೇಶ್ ಬಗ್ಲಿ ಸರ್ ಇವರನ್ನ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳ್ಕೊಂಡ್ವಿ. ಸೊ ಅವರು ತುಂಬಾ ಹೃದಯದಿಂದ, ತುಂಬಾ ಖುಷಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮ್ಮೆಲ್ಲರ ಪರವಾಗಿ, ನನ್ನ ವೈಯಕ್ತಿಕವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ಇನ್ನೋರ್ವ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ಸಂಯೋಜನಾ ಅಂದ್ರೆ ಸಹಾಯಕ ಸಂಯೋಜನಾಧಿಕಾರಿ ಲ್ಯಾಂಪ್ಸ್ ಇವರು ಬಂದಿದ್ದಾರೆ, ಶ್ರೀ ಆನಂದ್ ಗೂ ತಳವಾರ್ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಸರ್ ನಮ್ಮ ಫಂಕ್ಷನ್ ಬರಬೇಕು, ಯಶಸ್ವಿಗೊಳಿಸಬೇಕು ಅಂತ ಕೇಳಿದಾಗ ತುಂಬಾ ಖುಷಿಯಾಗಿ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಹಾಗೂ ಕೋರುತ್ತೇನೆ. ಇನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ಏನಂತ ಹೇಳಿದ್ರೆ ನಮ್ಮ ಮಾಧ್ಯಮ ಮಿತ್ರರು, ಹಾಗೆ ಛಾಯಾಗ್ರಾಹಕರು, ಹಾಗೆ ಧ್ವನಿವರ್ಧಕರು ಏನ್ ಬಂದಿದ್ದಾರೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ಒಂದು ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟಿನ ಪ್ರಾನ್ಸಿಪಾಲರ್ ಆದಂತ ಡಿ.ಆರ್. ವೆಂಕಟರಮಣ ಸರ್ ಸಹಿತ ಇದ್ದಾರೆ, ಅವ್ರಿಗೂ ಸಹಿತ ಸುಸ್ವಾಗತವನ್ನ ಕೋರ್ತೀನಿ. ಹಾಗೆ ಇನ್ನೊಬ್ರು ಉಪನ್ಯಾಸಕರಾದಂತ ಚಿನ್ನಪ್ಪ ಸರ್, ತಾಲೂಕಾ ಅಭಿವೃದ್ಧಿ ಅಧಿಕಾರಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಬಂದಿದ್ದಾರೆ, ಅವ್ರಿಗೂ ಸಹಿತ ಸುಸ್ವಾಗತವನ್ನ ಕೋರ್ತೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಯಾರು ಅಂತ ಹೇಳಿದ್ರೆ ಅದೆಲ್ಲ ತಾವುಗಳು ಎಲ್ಲ ಬಂದಿದ್ದೀರಾ ಬೇರೆ ಬೇರೆ ಜಿಲ್ಲೆಗಳಿಂದ. ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ಏನಂತ ಹೇಳಿದ್ರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿದಾರ ಎಲ್ಲರಿಗೂ ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು. ಈಗ ನಮ್ಮ ಒಂದು ಸಂಸ್ಥೆ ಯಾವ ರೀತಿಯಾಗಿ ನಡೆದು ಬಂದಿದೆ ಅನ್ನೋದ್ರ ಬಗ್ಗೆ ಏನು ಅಂತ ಹೇಳಿದ್ರೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರು 1-2 ನುಡಿಗಳನ್ನ, ಪ್ರಾಸ್ತಾವಿಕ ಹಿತನುಡಿಗಳನ್ನ ನುಡಿಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು. ಸಹಕಾರ ಚಳುವಳಿ 1904ರಲ್ಲಿ ಪ್ರಾರಂಭವಾದಂತಹ ಸಹಕಾರ ಚಳುವಳಿ. ಈ ಒಂದು ಸಹಕಾರ ಚಳುವಳಿ ನಾವೇನು ಇವತ್ತೆಲ್ಲ ಸಹಕಾರ ಒಂದು ಸಂಘದಲ್ಲಿ ಇದೇವಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಭದ್ರ ಬುನಾದಿಯನ್ನ ಹಾಕಿದವರು, ಸ್ಟಾರ್ಟ್ ಮಾಡಿದಂತವ್ರು ಯಾರು ಅಂತ ಹೇಳಿದ್ರೆ ಸಿದ್ದನಗೌಡ ಸಂಡ್ರಾಮನಗೌಡ ಪಾಟೀಲ್ ಅವರು. ಇವರು ಗದಗ್ನ ಅಂದ್ರೆ ಅಂದಿನ ಅಖಂಡ ಧಾರವಾಡ ಇತ್ತು, ಇಂದು ಗದಗ ಜಿಲ್ಲೆಯ ಒಂದು ಕಣಗಿನಹಾಳ ಗ್ರಾಮದಲ್ಲಿ ಏನು ಅಂತ ಹೇಳಿದ್ರೆ ಅವರು ಒಂದು ಸಹಕಾರಿ ಅಂದ್ರೆ ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ 1904ರ ಅವಧಿಯಲ್ಲಿ ಬ್ರಿಟಿಷರ ಒಂದು ಅವಧಿ ಇತ್ತು. ಆ ಅವಧಿಯಲ್ಲಿ ಏನು ಅಂತ ಹೇಳಿದ್ರೆ ನಮ್ಮ ಒಂದು ರೈತರಿಗೆ ಸಾಲ ಕೊಡ್ತಕ್ಕಂತ ಯಾವುದೇ ಸಹಕಾರಿ ಅಂದ್ರೆ ಬ್ಯಾಂಕುಗಳಿಗೆ ಇರ್ಲಿಲ್ಲ. ಸೊ ಅವಾಗ ಏನು ಅಂತ ಹೇಳಿದ್ರೆ ನಮಗೆ ಒಂದು ಸಾಲವನ್ನ ಕೊಡ್ಬೇಕು, ನಮ್ಮ ರೈತರ ಏಳಿಗೆ ಆಗ್ಬೇಕಾದ್ರೆ ನಮ್ಮ ರೈತರಿಗೆ ಸಾಲವನ್ನ ಕೊಡ್ಬೇಕು ಅನ್ನೋದಕ್ಕೋಸ್ಕರ ನಾವೇ ಅಂದ್ರೆ ಸ್ವಸಹಾಯದಿಂದ ಸಹಕಾರ ಅನ್ನೋ
ಒಂದು ಉದ್ದೇಶದಿಂದ ಏನ್ ಮಾಡಿದ್ರು ಅಂದ್ರೆ ಒಂದು ಬ್ರಿಟಿಷರಿಗೆ ಒಂದು ಷರತ್ತುಗಳನ್ನ ಒಡ್ಡಿದ್ರು. ಏನಂದ್ರೆ ನಮ್ಮಲ್ಲಿ ಮುಖ್ಯವಾಗಿ ಆಗ್ಬೇಕಾಗಿರೋದು ಒಂದು ರೈಲ್ವೆ ಹಳಿ ಬೇಕು, ಎರಡನೇದು ಒಂದು ಶಾಲೆ ಬೇಕು, ಬಾವಿ ಬೇಕು, ಮೂರನೇದೇನು ಅಂತ ಹೇಳಿದ್ರೆ ನಮಗೆ ಬೇಕಾಗಿರೋದು ಒಂದು ಸಹಕಾರ ಸಂಘ ರೈತರಿಗೋಸ್ಕರ ಅಂತ ಹೇಳ್ಬಿಟ್ಟು ಸಹಕಾರ ಸಂಘವನ್ನ ಅಂದ್ರೆ 1905ರಲ್ಲಿ ಸಹಕಾರ ಸಂಘವನ್ನ ಪ್ರಾರಂಭ ಮಾಡಿದಂತವರು ಯಾರು ಅಂದ್ರೆ ಸಿದ್ದನಗೌಡ ಸಂಡ್ರಾಮನಗೌಡ ಪಾಟೀಲ್ ಅಂತ ಹೇಳ್ತೀವಿ. ಅವರೇ ನಮ್ಮ ಸಹಕಾರ ಚಳುವಳಿಯ, ಭಾರತದ ಸಹಕಾರ ಚಳುವಳಿಯ ಪಿತಾಮಹ ಅಂತ ಹೇಳಿ ಕರೆಯಲ್ಪಡ್ತೀವಿ. ಈಗ ಗಣ್ಯಮಾನ್ಯರಿಂದ ಹಿತನುಡಿಗಳು. ಮೊದಲನೇದಾಗಿ ನಿರ್ದೇಶಕರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ಜಿ.ಪಿ. ಪಾಟೀಲ್ ಸರ್ ದಯವಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಒಂದು ಹಿತನುಡಿಗಳನ್ನು ನುಡಿಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ತರಬೇತಿ ಎನ್ನುವುದು ನಿಂತ ನೀರಲ್ಲ, ಹರಿಯುವ ನೀರು. ಅಂದ್ರೆ ಕಲಿಕೆಗೆ ಕೊನೆ ಇಲ್ಲ ಎಂಬ ಒಂದು, ಮತ್ತೆ ಸರ್ಕಾರದ ಯೋಜನೆಗಳು, ಹಲವಾರು ಯೋಜನೆಗಳು ಬರ್ತಾ ಇದಾವೆ. ಆ ಎಲ್ಲ ಯೋಜನೆಗಳ ಸದುಪಯೋಗವನ್ನ ತಾವೆಲ್ಲ ಸೊಸೈಟಿಯವರು ಪಡ್ಕೋಬೇಕು ಅಂತ ಹೇಳ್ತಾ ತಾವೊಂದು ಹಿತನುಡಿಯನ್ನ ಮಾತನಾಡಿದಂತ ಜಿ.ಪಿ. ಪಾಟೀಲ್ ಸರ್ಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಏನು ಅಂತ ಹೇಳಿದ್ರೆ ಇನ್ನೋರ್ವ ಗಣ್ಯರಾದಂತ ಶ್ರೀ ಬಸವರಾಜ್ ಎನ್ ಅರಬ್ಗೊಂಡ್ ಸರ್, ನಿರ್ದೇಶಕರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ, ಅವರು ಒಂದೆರಡು ಹಿತನುಡಿಗಳನ್ನ ತಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಂದರೆ ಕಟ್ಟ ಕಡೆ ಅಂದ್ರೆ ನಮ್ಮ ಒಂದು ಎಲ್ಲಿ ಜನ ಅಂದ್ರೆ ಗುಡ್ಡಗಾಡು ಪ್ರದೇಶಗಳಲ್ಲೂ ಸಹಿತ ಯಾರಿಗೂ ಯಾವುದೇ ಹೆಲ್ಪ್ ಮಾಡಿದಂತ ಪ್ರದೇಶಗಳಿಗೂ ಸಹಿತ ಕೊಟ್ಟ ಕಡೆಯ ವ್ಯಕ್ತಿಗೂ ಸಹಿತ ಸಿಗಲ್ಪಡುತ್ತೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ 1991ರಿಂದ ಏನು LPG ಬಂತು, ಪೈಪೋಟಿ ಅಂತ ಏನ್ ಬಂದಿದೆ, ಈ ಪೈಪೋಟಿಯನ್ನು ಎದುರಿಸಬೇಕಾದ್ರೆ ನಮ್ಮ ಸಹಕಾರಿ ಸಂಘಗಳು ಏನು ಅಂದ್ರೆ ಹೆಚ್ಚು ಹೆಚ್ಚು ತರಬೇತಿಗಳನ್ನ ತೆಗೆದುಕೊಂಡು ಹೆಚ್ಚು ಒಂದು ಅಭಿವೃದ್ಧಿಯನ್ನ, ಮೌಲ್ಯವರ್ಧನೆಯನ್ನ ಹೆಚ್ಚಿಸಿಕೊಂಡು ಏನ್ ಮಾಡ್ಬೇಕು, ಕಾರ್ಯವನ್ನ ನಿರ್ವಹಿಸಬೇಕು. ಹಾಗೆ ಸೇವೆಯನ್ನ ಸರಳೀಕರಣಗೊಳಿಸಿ ಏನ್ ಮಾಡ್ಬೇಕು, ಸೇವೆಯಿಂದ ಮಾತ್ರ ನಾವು ಸಹಕಾರಿ ಸಂಘಗಳು ಗೆಲ್ಲಲಿಕ್ಕೆ ಸಾಧ್ಯ ಅಂತ ಹೇಳಿ ತುಂಬಾ ಅತ್ಯುತ್ತಮವಾಗಿ ಒಂದು ಹಿತನುಡಿಗಳನ್ನ ಆಡಿದಂತ ಶ್ರೀ ಬಸವರಾಜ್ ಅರಬ್ಗೊಂಡ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಿದ್ದೀನಿ. ಹಾಗೆ ಇನ್ನೋರ್ವ ನಿರ್ದೇಶಕರಾದಂತ ಶ್ರೀ ಬಾಪುಗೌಡ ಡಿ ಪಾಟೀಲ್, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ, ಇವರು ತಮ್ಮನ್ನು ಉದ್ದೇಶಿಸಿ ಕೆಲವೊಂದು ಹಿತನುಡಿಗಳನ್ನ ಆಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ತರಬೇತಿ ಕಾರ್ಯಕ್ರಮಕ್ಕೆ ಸ್ವಾಗತ, ಪ್ರಾರ್ಥನೆ ಮತ್ತು ನಿರೂಪಣೆ ಮಾಡಿದಂತಹ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ತರಬೇತಿ ಸಂಸ್ಥೆಯ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀಮತಿ ರೂಪಾ ಪಾಟೀಲ್ ಮೇಡಮ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಗಣ್ಯಮಾನ್ಯರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಹಾಗೂ ನಮ್ಮ ತರಬೇತಿ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಕೂಡ ರಾತ್ರಿಯಿಂದ ಕೆಲಸ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಹಾಗೂ ಗಣ್ಯಮಾನ್ಯರ ಪರವಾಗಿ ನಾನು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಟೀ ಬ್ರೇಕ್ ಇರುತ್ತೆ, ಟೀ ಬ್ರೇಕ್ ನಂತರ ಮತ್ತೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಬೇಗ ಬನ್ನಿ.